ಇವರು ಅಷ್ಟೇ ಆಶ್ವಾಸನೆ ಕೊಟ್ಟರು, ಯಾವ ಆಶ್ವಾಸನೂ ನೆಟ್ಟು ಮಾಡ್ತಾಯಿಲ್ಲ. ಜನಗಳನ್ನು ಬಗೆಹರಿಸೋಕ್ಕೆ ಮಟ್ಟಕ್ಕೆ ಏನೂ ಮಾಡ್ತಾಯಿಲ್ಲ. ಎಲ್ಲ ಗಗನಕ್ಕೆ ರೇಟ್ಗಳು ಜಾಸ್ತಿ ಮಾಡಿ ಮಿಡ್ಲ್ ಕ್ಲಾಸ್ ಪೀಪಲ್ ಅವ್ರಸು ಬದುಕೋಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಆ ಲೆವೆಲ್ಗೆ ತಂದು ಕುಣಿಸ್ಬಿಟ್ಟಿದ್ದಾರೆ. ಆ ಸಾರಿ ಬಂದ ಸಿದ್ದರಾಮಯ್ಯ ಎಷ್ಟೋ ಕೋಟಿ ಸಾಲ ಮಾಡಿ ಇಳ್ದ. ಈ ಸಾರಿ ಈಗಲೂ ಪ್ರೈವೇಟ್ ಕೊಟ್ಬಿಡಿ ಕರ್ನಾಟಕನ ನಾನು ಮಾರ್ಕೆಟ್ ನೀರು ಕುಡಿತೀನಿ ಅಂತಾನೆ. ಅವನು ಏನು ಮಾಡಿದ್ರು ಅವನ ದರಿದ್ರ ಅಂದರೆ ದರಿದ್ರ, ಅಂಥ ದರಿದ್ರ. ಇವ್ರು ಅಂತಾರೆ ಏನೇ ಮಾಡಿದ್ರು ಅವನ ಕೈಲಿ ಆಗೋದಿಲ್ಲ, ಮುಂದರಿಕ್ಕಾಗಲ್ಲ. ಹೆಂಗೋ ರಿಟೈರ್ಡ್ ಆಯ್ತೀನಿ ಅಂತಾನೆ ಸುಮ್ಮನೆ ಹೋಗ್ಬಿಟ್ಟು ಮನೇಲಿ ರಿಟೈರ್ಡ್ ಮಾಡ್ಕೊಂಡು ಮಕ್ಳ ಕೈಲಿ ಆರೈಕೆ ಮಾಡ್ಕೊಂಡು ತಿನ್ಕೊಂಬಿಟ್ಟು ಜೀವನ ಮಾಡಿದ್ರೆ ಎಷ್ಟೋ ಒಳ್ಳೆಯದು. ಅವನೇನೋ ಕರ್ನಾಟಕ ಉದ್ಧಾರ ಮಾಡ್ತಾನೆ ಅಂತಾನೆ, ಏನೂ ಉದ್ಧಾರ ಮಾಡೋಣ ಮಗ. 11 ಕೋಟಿ ಕೊಟ್ಟ ಮುಸ್ಲಿಮರಿಗೆ. ಅದೇ ಅವ್ನು ತಾಕತ್ತಿರಲ್ಲೋ ಧೈರ್ಯ ಇದ್ದರೆ ಹಿಂದೂಗಳದ್ದು ದೇವಸ್ಥಾನದಲ್ಲೆಲ್ಲ ಮುರಾಜಿ ದುಡ್ಡೆಲ್ಲ ಇಸ್ಕೊ ಬರ್ತಾನಲ್ಲ, ಮುಸ್ಲಿಮು ಕ್ರಿಶ್ಚಿಯನ್ ದೇವಸ್ಥಾನಗಳಲ್ಲಿದ್ದು 1 ರೂಪಾಯಿ ಇಸ್ಕೊಳ್ಳಿ ಅವನ ಯೋಗ್ಯತೆಗೆ ವಾಪಸ್ಸು.